ದುರ್ಗಾ ದುರ್ಗಾ ಯಾಕಜ್ಜಿ ಏನಾಯ್ತು? ದುರ್ಗಾ ಒಂದು ಮುಖ್ಯವಾದ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಬಾ. ಮನೇಲಿ ಶಾಸ್ತ್ರಕ್ಕೆ ಬೇಕಾಗಿದ್ದ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ಗೆಸ್ಟ್ ಲಿಸ್ಟ್ನೆಲ್ಲ ಅದೆಲ್ಲಕ್ಕೂ ಮುಂಚೆ ಇನ್ನೂ ಒಂದು ಮುಖ್ಯವಾದ ಕೆಲಸ ಇದೆ. ಬಾ. ಏಜೆ ಮದುವೆಗಿಂತ ಮುಖ್ಯವಾದ ಕೆಲಸ ಏನಿದೆ ಅಜ್ಜಿ? ಅದರಷ್ಟೇ ಮುಖ್ಯವಾದ ಕೆಲಸ ಇದೆ. ನಾವು ಲೀಲಾನ ಅವ್ರ ಮನೆಯವರನ್ನ ಮಾತಾಡ್ಸ್ಕೊಂಡು ಬರಬೇಕು. ಬೇಗ ಬಾ. ಛೇ, ಆ ಹಾಳಾದ ಲೀಲಾ ಏನಾದರೂ ನಿಜಾನ ಅಜ್ಜಿಗೆ ಹೇಳ್ಬಿಟ್ಲಾ? ಅದಕ್ಕೆ ಅಜ್ಜಿ ಅವರೆಲ್ಲರೆದ್ರು ನಾನು ಅವ್ರನ್ನ ಕ್ಷಮೆ ಕೇಳಿ ಈ ಮನೆಗೆ ವಾಪಸ್ ಕರ್ಕೊಂಬರಕ್ಕೇನಾದರೂ ಹೋಗ್ತಿದ್ದೀವ. ಇದೇನಾದರೂ ಏಜೆಗೆ ಗೊತ್ತಾದರೆ. ದುರ್ಗಾ, ಯಾಕಲ್ಲೇ ನಿಂತ್ಬಿಟ್ಟ? ಬೇಗ ಬಾ. ಅಲ್ಲ ಅಜ್ಜಿ, ನಮ್ಮ ಅವರ ಸಂಬಂಧ ಮುಗಿದ್ಮೇಲೆ ಮತ್ತೆ ನಾವು ಅಲ್ಲಿಗೆ ಹೋಗೋದು ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಈಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲ. ನಮ್ಮಿಂದನೂ ತಪ್ಪಾಗಿದೆ, ಅದಕ್ಕೆ ಪರಿಹಾರನೂ ಅವ್ರ ಮನೆಯಲ್ಲೇ ಸಿಗುತ್ತೆ. ಈಗಾಗಲೇ ತಡ ಆಗಿದೆ, ಮತ್ತೆ ತಡ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಬಾ, ಬೇಗ ಬಾ. ಆ ಹುಡುಗಿಯಿಂದ ನನ್ನ ಬಾಳೆ ಅಳಿಸೋಗುತ್ತೋ ಏನೋ. ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಅಪ್ಪ, ಒಂದು 4 ಆ್ಯಪಲ್ ತಿಂದಮೇಲೆ ಸ್ವಲ್ಪ ಜೀವಕ್ಕೆ ಎನರ್ಜಿ ಬಂತು. ಈ ಡ್ರಾಮಾನ ನೆಕ್ಸ್ಟ್ ಲೆವೆಲ್, ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗಬೇಕು. ಕೌಸಲ್ಯ, ಹೇಳು, ಒಂದು ಸ್ವಲ್ಪ ಜ್ಯೂಸ್ ಕುಡಿ. ನನಗೇನು ಬೇಡ ರೀ. ಅಮ್ಮ, ಈಗಲೇ ವಿಪರೀತ ಸುಸ್ತಾಗಿದೆಯಾ? ಹಠ ಮಾಡಬೇಡ ಅಮ್ಮ, ಒಂಚೂರು ಜ್ಯೂಸ್ ಕುಡಿ. ಬೇಡಮ್ಮ, ನನಗೆ ಯಾವ ಜ್ಯೂಸು. ಮತ್ತಿನ್ನೇನು ಬೇಕು ಕೌಸಲ್ಯ? ಗಂಗಾಜಲನೋ ತುಳಸಿನೋ ತೊಗೊಂಡು ಬನ್ನಿ. ಕೌಸಲ್ಯ, ನೀನು ಹೀಗೆ ಮಾತಾಡಿದ್ರೆ ನನಗೆ ಎದೆ ನಡ್ಕ ಬರ್ತಾ ಇದೆ. ಒಂದು ಸ್ವಲ್ಪ ಎದ್ದು ಕೂತ್ಕೋ, ಜ್ಯೂಸ್ ಕುಡಿ. ತಗೋಮ್ಮ. ನಂಗೆ ಬೇಡ ಕಣೆ. ಅಮ್ಮ, ನೀವು ಇಲ್ಲಿ? ಯಾರು ಬಂದಿದ್ದಾರೆ ರೀ? ಏಜೆ ಅವ್ರ ತಾಯಿ ಮತ್ತೆ ದುರ್ಗಾ ಅವ್ರು ಬಂದಿದ್ದಾರೆ. ಅಯ್ಯೋ, ನಾನು ಇನ್ನೊಂದು ಅರ್ಧ ಗಂಟೆಲಿ ಗೊಟ್ಟಕ್ಕಂತೀನಿ ಅಂತ ಆಗಲೇ ಅಡ್ವಾನ್ಸ್ ಆಗಿ ಬರೋಕ್ಕೆ ಹೇಳ್ಬಿಟ್ರಾ? ಹಾಗೆಲ್ಲ ಮಾತಾಡಬೇಡಿ, ಬಿಡ್ತು ನೀ ಕೌಸಲ್ಯ. ನೀವಾದರೂ ಸ್ವಲ್ಪ ಹೇಳಿ ಅಮ್ಮ. ಬೇಡದೇ ಇರೋ ಕೊರಗು ಹಚ್ಕೊಂಡು ನರಳ್ತಾ ಇದ್ದಾಳೆ. ಅಯ್ಯೋ, ಮಲಕ್ಕಮ್ಮ, ಮಲಕ್ಕೋ, ಪರವಾಗಿಲ್ಲ. ಇಲ್ಲಮ್ಮ, ಹಿರಿಯರಾದ ನೀವೇ ನಿಂತಿರುವಾಗ ನಾನು ಹೆಂಗೆ ಮಲ್ಕೊಳ್ಳಿ? ಅಯ್ಯೋ, ನಾ ಇದಕ್ಕೆಲ್ಲ ಏನು ತಿಳ್ಕೊಳ್ಳೋದಿಲ್ಲ, ಮಲಕ್ಕೊಪ್ಪ. ಅಯ್ಯಯ್ಯೋ, ಹೂನೆಲ್ಲ ತಂದ್ಬಿಟ್ಟಿದ್ದೀರಾ. ನಾನು ಸತ್ತು ಹೋದ್ರೆ ಇಟ್ಟು ಹೋಗೋಣ ಅಂತ ಬಂದ್ರಾ? ಸಾಯೋ ಹೆಂಗ್ಸ ನೀನು, 4 ಜನರನ್ನ ಸಾಯಿಸೋಳು. ಏನಾಯ್ತಮ್ಮ ಕೌಸಲ್ಯ ನಿಮಗೆ? ಅಳಬೇಡಿ ತಾಯಿ. ಅಳ್ದೆ ಇನ್ನೇನಮ್ಮ ಮಾಡಲಿ? ನನ್ನ ಮುದ್ದಿನ ಮಗಳು ಲೀಲಾ ಯಾರೇ ನಮ್ಮ ಮುಖ ನೋಡಿದ್ರು, ಏನ್ರಿ ನಿಮ್ಮ ಮಗಳು ಮದುವೆ ಮುರಿದು ಬಿತ್ತಂತೆ, ಏಜೆ ಬೇಡ ಅಂದ್ರಂತೆ, ನಿಮ್ಮ ಮಗಳು ನಡತೆ ಕೆಟ್ಟವಳ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾರಮ್ಮ. ಈ ಪ್ರಾಣ ಹೋಗ್ಬಿಟ್ರೆ ಒಳ್ಳೇದಲ್ವಾ? ಹೋಗ್ಬಿಟ್ರೆ ಎಲ್ಲದಕ್ಕೂ ಪರಿಹಾರ ಸಿಕ್ಬಿಡತ್ತಮ್ಮ. ನನಗೆ ಬೇರೆ ದಾರಿ ತೋಚ್ತಾ ಇಲ್ಲ ಅಮ್ಮ. ಮನಸ್ಸು ಗಟ್ಟಿಯಾಗಿಟ್ಕೊಂಡ್ರೆ ಎಲ್ಲದಕ್ಕೂ ದಾರಿ ಸಿಗತ್ತೆ. ಇಲ್ಲಿ ನೋಡಿ, ನೀವು ಯಾವುದಕ್ಕೂ ಕೊರಗಬೇಡಿ. ನಿಮ್ಮ ಜೊತೆ ನಾವಿದ್ದೀವಿ. ಮಕ್ಕಳ ಬಗ್ಗೆ ಯಾವ ಚಿಂತೆನೂ ಇಟ್ಕೋಬೇಡಿ, ಅವರನ್ನು ನಾವು ನೋಡ್ಕೋತೀವಿ. ಅಂದರೆ ಅಜ್ಜಿ ಮಾತಿನ ಅರ್ಥ ಇಷ್ಟೇ, ನಿಮ್ಮಿಬ್ರು ಹೆಣ್ಮಕ್ಳಿಗೂ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ಮದು. ದುಡ್ಡಿನ ಬಗ್ಗೆ ನೀವು ಯಾವುದೇ ಯೋಚನೆ ಮಾಡಬೇಡಿ ಅಂತ. ದುಡ್ಡು, ಹಣ ಒಂದಿದ್ರೆ ಎಲ್ಲವನ್ನು ಕೊಂಡ್ಕೊಂಡು ಬಿಡ್ತೀರ ಅಲ್ವಾ ನೀವು? ಮಾನ, ಮರ್ಯಾದೆ, ಸ್ವಾಭಿಮಾನ ಅನ್ನೋ ಭಾವನೆಗಳು ಇರುತ್ತೆ, ದುಡ್ಡನ್ನ ಮೀರೋ ಅಂಥದ್ದು. ನನ್ನ ಮಗಳನ್ನ ಈ ಗತಿ ತಂದವ್ರಿಗೆ ಬಾಯಿ ತುಂಬ ಶಾಪ ಹಾಕ್ಬೇಕು ಅನ್ನಿಸ್ತಿದೆ. ಅವ್ರ ವಂಶ ನಿರ್ವಂಶ ಆಗ. ಅದನ್ನೆಲ್ಲ ಶಾಪ ಹಾಕ್ಬೇಡಮ್ಮ. ಹೆಣ್ಣು ಹೆತ್ತವ್ರ ಶಾಪ ಮಹೇಶ್ವರನ ಶಾಪಕ್ಕಿಂತ ದೊಡ್ಡದು. ನನ್ನ ಮಗ ರಾಮ್ ಇಷ್ಟು ವರ್ಷಗಳ ಮೇಲೆ ಮತ್ತೆ ಬದುಕು ಕಟ್ಕೋತಾ ಇದ್ದಾನೆ. ಇಂಥ ಸಮಯದಲ್ಲಿ ನಿಮ್ಮ ಹೊಟ್ಟೆ ಉರಿ ಅವನಿಗೆ ತಾಗೋದು ಬೇಡಮ್ಮ. ತಪ್ಪು ನಮ್ಮದೇ ಅಂತ ನಾವು ಅಂದ್ಕೋತೀವಿ. ಅದಕ್ಕೋಸ್ಕರ
ನಿಮ್ಮ ಹತ್ರ ಕ್ಷಮಾಪಣೆನೂ ಕೇಳ್ತೀವಿ. ನಾವು ಏನು ಮಾಡಿದರೆ ನಿಮಗೆ ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ರೆ ನಾವು ಅದನ್ನು ಮಾಡ್ತೀವಿ. ಮದುವೆ ಏಜೆಗೂ ಲೀಲಿಂಗೂ ಮದುವೆ. ಆ ಮದುವೆ ಅಂತೂ ನಡೀಲಿಲ್ಲ. ಕಡೆ ಪಕ್ಷ ಈಗ ನಡೀತಾ ಇರೋ ಮದುವೆಗಾರು ಕರೀರಿ ಅಮ್ಮ ನಮ್ಮನ್ನ. ನೀವು ಈ ಮದುವೆಗೆ ಬರೋದ್ರಿಂದ ನಿಮ್ಗಾಗೋ ಲಾಭ ಏನು? ಐ ಮೀನ್, ನೀವು ಈ ಮದುವೆಗೆ ಬರೋದ್ರಿಂದ ಜನ ನಿಮ್ಮ ಬಗ್ಗೆ ಆಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರಾ? ನಿಲ್ಲಿಸ್ತಾರ. ಮದುವೆ ಮುರಿದು ಬಿದ್ದರೂ ಇವ್ರ ಮದುವೆಗೆ ಬಂದು ನಗ್ತಾ ನಗ್ತಾ ಓಡಾಡ್ತಿದ್ದಾರೆ ಅಂದರೆ ಇವ್ರ ಸಂಬಂಧಗಳು ಇನ್ನೂ ಚೆನ್ನಾಗಿದೆ ಅಂತ ಜನರಿಗೆ ಗೊತ್ತಾಗುತ್ತೆ. ಜಾತಕದ ಕಾರಣದಿಂದನೋ ಇನ್ಯಾವುದೋ ಕಾರಣದಿಂದ ಮದುವೆ ನಿಂತಿದೆ ಹೊರತು ಹುಡುಗಿಯಿಂದ ಅಲ್ಲ ಅಂತ ಜನರಿಗೆ ಗೊತ್ತಾಗುತ್ತೆ ಅಂತ. ನಿಜಮ್ಮ ನೀ ಹೇಳ್ತಿರೋದು. ದುರ್ಗಾ, ರಾಮ್ ಮದುವೆ ಇನ್ವಿಟೇಷನ್ ಕಾರಲ್ಲಿದೆ ಅಜ್ಜಿ, ತರ್ತೀನಿ. ಈಗಲಾದರೂ ಒಂದು ಲೋಟ ಜ್ಯೂಸ್ ಕುಡಿತೀರಾ? ಬೇಡಮ್ಮ. ನೀನು ಕುಡಿದೆ ಆದರೆ ನಾನು ಹೊರಟೋಗ್ತೀನಪ್ಪ. ಅಯ್ಯೋ ಬೇಡಮ್ಮ. ಅಯ್ಯೋ ತಗೋ. ನೀವು ಹೇಳಿದ್ರೆ ಕೇಳಲ್ಲ, ನನಗೆ ಆಗಲ್ಲಮ್ಮ ಇದೆಲ್ಲ. ನೀವು ಈ ಕಡೆಗೆ ಬನ್ನಿ. ಸಕುಟುಂಬ ಸಪರಿವಾರ ಸಮೇತರಾಗಿ ನನ್ನ ಮಗ ರಾಮ್ ಮದುವೆಗೆ ನೀವೆಲ್ಲ ಖಂಡಿತ ಬರಬೇಕು. ಬಂದು ಗಂಡು ಹೆಣ್ಣನ್ನು ಹರಿಸ್ಬೇಕು. ಲೀಲಾ ಎಲ್ಲಿ ಕಾಣಿಸ್ತಾ ಇಲ್ಲ? ಮದುವೆ ನಿಂತು ಹೋಗಿರೋ ಫೀಲಿಂಗಲ್ಲಿ ಅವಳು ಅಳ್ತಾ ಕೂತಿದ್ದಾಳೆ ರೂಮ್ನಲ್ಲಿ. ರೀ, ಬನ್ನಿ ಅಮ್ಮ, ತೋರಿಸ್ತೀನಿ. ತಕ್ಷಣ ಇವನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರೆ ಉಳಿಯೋದು ಕಷ್ಟ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹೊರಟೋಗಿ ಇಲ್ಲಿಂದ. ಸಾರಿ ಅಮ್ಮ, ಇಷ್ಟೆಲ್ಲ ಆಗಿದ್ದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಆದರೆ ಇದು ಯಾವುದು ನಾನು ಬೇಕಂತ ಮಾಡಿಲ್ಲ ಅಮ್ಮ. ನೀನು ಯಾವಾಗಲೂ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ತಿರ್ತೀಯ. ನಿಂಗೆ ಗೊತ್ತಲ್ಲಮ್ಮ, ನನಗೆ ನೀನು ಚುಕ್ಕಿ ಅಂದರೆ ಎಷ್ಟು ಇಷ್ಟ ಅಂತ. ನೋಡ್ತಿರು, ನನ್ನ ಜೀವನದಲ್ಲಿ ಸಾಧಿಸಿ ನಿಮ್ಮನ್ನೆಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ.